ಕನ್ನಡ ಟಿವಿಗೆ ಸ್ವಾಗತ. ನಾನು ಸುಷ್ಮಾ. ಇದೀಗ ಸುದ್ದಿಗಳು. ರಾಜ್ಯ ಮಟ್ಟದ ವಿಶ್ವಕರ್ಮ ಮಕ್ಕಳ ಪ್ರತಿಭಾ ಪುರಸ್ಕಾರ 2026 ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ತರಗತಿಯ 75% ಹೆಚ್ಚಿನ ಅಂಕಗಳನ್ನು ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿನಿಯರಿಗೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ವತಿಯಿಂದ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುವುದು ಎಂದು ಅಶೋಕ್ ಪೊದ್ದಾರ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೇ 31ರಂದು ಬೆಂಗಳೂರಿನ ಹೃದಯ ಭಾಗ ಟೌನ್ ಹಾಲ್ ಪುಟ್ಟಣದ ಚೆಟ್ಟಿ ಭವನದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ವತಿಯಿಂದ ರಾಜ್ಯಾಧ್ಯಕ್ಷರಾದ ಕೆಪಿ ನಂಜುಂಡಿ ವಿಶ್ವಕರ್ಮ ಅವರ ಸಾರಥ್ಯದಲ್ಲಿ ವಿಶ್ವಕರ್ಮ ಮಠಾಧೀಶರ ಮತ್ತು ಸ್ವಾಮೀಜಿಗಳ ದಿವ್ಯ ಸನ್ನಿಧಾನದಲ್ಲಿ ರಾಜ್ಯ ಮಟ್ಟದ ಹಿರಿಯ ಮುಖಂಡರುಗಳು ಮಾರ್ಗದರ್ಶನದಲ್ಲಿ ಆಮಂತ್ರಿತ ಅತಿಥಿಗಳ ಸಮ್ಮುಖದಲ್ಲಿ ರಾಜ್ಯ ಮಟ್ಟದ ವಿಶ್ವಕರ್ಮ ಮಕ್ಕಳ ಪ್ರತಿಭಾ ಪುರಸ್ಕಾರ 2026 ಕಾರ್ಯಕ್ರಮ ಆಯೋಜನೆ ಮಾಡಲಾಗಿರುತ್ತದೆ ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಶ್ರೀ ದೊಡ್ಡೇಂದ್ರ ಮಹಾಸ್ವಾಮಿ, ಕಾಳಿದಾಸ್ ವಿಶ್ವಕರ್ಮ, ಸುಧಾಕರ್ ಪೊದ್ದಾರ್ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ವಿಶ್ವಕರ್ಮರವರು, ಅವರ ಪಕ್ಕದಲ್ಲಿರುವವರು ಶ್ರೀಮತಿ ಸಿವಿಲೀಲಾ ವಿಶ್ವಕರ್ಮರು, ಅಖಿಲ ಕನ್ನಡ ವಿಶ್ವಕರ್ಮ ಮಹಾಸಭಾ ಕಲಬುರಗಿ ಜಿಲ್ಲೆಯ ಮಹಿಳಾ ಉಪಾಧ್ಯಕ್ಷರು. ಅವರ ಪಕ್ಕದಲ್ಲಿರುವ ಶ್ರೀಯುತ ಕಾಳಿದಾಸ್ ವಿಶ್ವಕರ್ಮ, ಕಲಬುರಗಿ ಜಿಲ್ಲೆಯ ಉಪಾಧ್ಯಕ್ಷರು. ನಾನು ಅಶೋಕ್ ಎಸ್ ಪೊದ್ದಾರ್, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷನಾಗಿ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈ ಒಂದು ಪತ್ರಿಕಾಗೋಷ್ಠಿಯ ಕೇಂದ್ರ ಬಿಂದುವಾಗಿರುವಂಥ ದೃಶ್ಯ ಮತ್ತು ಮಾಧ್ಯಮದ ನನ್ನೆಲ್ಲ ಆತ್ಮೀಯ ಮಿತ್ರರೇ, ತಮಗೆಲ್ಲ ಗೊತ್ತಿರುವ ಹಾಗೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಜ್ಯ ಮಟ್ಟದ ಸಂಘಟನೆ ಸಮಾಜದ ಅಭಿವೃದ್ಧಿಗಾಗಿ, ವಿಶ್ವಕರ್ಮ ಸಮಾಜದ ಕಟ್ಟಕಡೆಯ ವಿಶ್ವಕರ್ಮನ ಏಳಿಗೆಗಾಗಿ ದುಡಿತಾ ಬರುವಂಥ ಒಂದು ಈ ಸಂಘಟನೆ. ಇದು 2026ನೇ ಸಾಲಿನಲ್ಲಿ, ಈ ಪ್ರಸ್ತುತ ಸಾಲಿನಲ್ಲಿ SSLC ಮತ್ತು PUC ಅಂತಿಮ ವರ್ಷದಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದು, ಅಂದರೆ ಒಂದು 2 ಸೆಕೆಂಡ್ ನೋಡಿ, ನಾವು 75% ಮೇಲ್ಪಟ್ಟಂಥ ಅಂಕಗಳನ್ನು ಪಡೆದು ಉತ್ತೀರ್ಣರಾದಂಥ ವಿದ್ಯಾರ್ಥಿನಿಯರಿಗೆ ಅವರ ಶೈಕ್ಷಣಿಕ ಉನ್ನತಿಯನ್ನು ಪರಿಗಣಿಸಿ, ಅವರ ಶೈಕ್ಷಣಿಕ ಉನ್ನತಿಯನ್ನು ಸಾಧನೆಯನ್ನು ನಾವು ಗುರುತಿಸಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ವತಿಯಿಂದ ರಾಜ್ಯ ಮಟ್ಟದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಆಯೋಜಿಸಿದ್ದೇವೆ. ಇದೇ ತಿಂಗಳ ಮೇ 31ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಟೌನ್ ಹಾಲ್ನಲ್ಲಿ, ಅಂದರೆ ಪುಟ್ಟಣ್ಣ ಚೆಟ್ಟಿ ಭವನ ಅಂತ ಅದರ ಹೆಸರಿದೆ, ಆ ಟೌನ್ ಹಾಲ್ನಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ KP ನಂಜುಂಡಿಯವರ ಸಾರಥ್ಯದಲ್ಲಿ ವಿಶ್ವಕರ್ಮ ಸಮಾಜದ ಮಠಾಧೀಶರ ಮತ್ತು ಪೀಠಾಧೀಶರ ಸನ್ನಿಧಾನದಲ್ಲಿ ರಾಜ್ಯ ಮಟ್ಟದ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಆಮಂತ್ರಿತ ಅತಿಥಿಗಳ ಅವರ ಒಂದು ವೇದಿಕೆಯಲ್ಲಿ ನಾವು ಪ್ರತಿಭಾ ಪುರಸ್ಕಾರವನ್ನು ಇಟ್ಟುಕೊಂಡಿದ್ದೇವೆ. ಈ ಒಂದು ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ, ಇದರ ಮಾಹಿತಿಗಾಗಿ ನಾವು ವಿವಿಧ ವಾಟ್ಸಪ್ ಗ್ರೂಪ್ಗಳಲ್ಲಿ, ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಅದರ ನಮೂನೆಯ ಮಾದರಿಯನ್ನು ನಾವು ಬಿಡುಗಡೆಗೊಳಿಸಿದ್ದೇವೆ. ಆ ಬಿಡುಗಡೆಗೊಳಿಸಿದಂಥ ಮಾದರಿಯನ್ನು ಅವರು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಮುಖ್ಯವಾದಂಥ ಮಾಹಿತಿಗಳನ್ನು ಕೇಳಿದ್ದೇವೆ. ಹೆಸರು, ಅವರ ತಂದೆ ಹೆಸರು, ಅವರು ಪಡೆದಂಥ ಮಾರ್ಕ್ಸು, ಅವರ ಊರು ಮತ್ತು ಜಿಲ್ಲೆ ಅನ್ನೋಂಥ ಒಂದು ಮಾಹಿತಿಗಳನ್ನು ನಾವು ಕೇಳಿದ್ದೇವೆ. ಆ ಮಾಹಿತಿಗಳನ್ನು ಅವರು ಭರ್ತಿ ಮಾಡಿ ಅದಕ್ಕೆ ಫೋಟೋ ಅಂಟಿಸಿ ನಾವು ಇದರ ಒಂದು ಉಸ್ತುವಾರಿಯಾಗಿ ನಾವು ನೇಮಿಸಿದ್ದೇವೆ. ಅವರ ಹೆಸರು ಜಿ ಸುಂದರ್ ಅಂತೇಳಿ, ಅವರು ಬೆಂಗಳೂರಲ್ಲಿರ್ತಾರೆ. ಅವರ ಮೊಬೈಲ್ ನಂಬರ್ ಬಂದು 9884239335. ನಾನು ಮತ್ತೊಮ್ಮೆ ಹೇಳ್ತೇನೆ, ಅವರ ಮೊಬೈಲ್ ನಂಬರ್ 9884239335. ಇವರಿಗೆ ಆ ಭರ್ತಿ ಮಾಡಿದ ಫಾರ್ಮು, ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರ ಅಥವಾ TC ಈ 3 ದಾಖಲಾತಿಗಳನ್ನು ಅವರು ಡೌನ್ಲೋಡ್ ಮಾಡಿ ಶ್ರೀ ಸುಂದರ್ ಅವರಿಗೆ ವಾಟ್ಸಪ್ ಗ್ರೂಪಿಗೆ ಅವ್ರಿಗೆ ನಾವು ಕಳಿಸಲು ವಿನಂತಿಸಿಕೊಂಡಿದ್ದೇವೆ. ಈ ವಿಷಯವನ್ನು ನಾನು ಮಾಧ್ಯಮದ ಮುಖಾಂತರ ಇಡೀ ಜಿಲ್ಲೆಗೆ, ಸಮುದಾಯಕ್ಕೆ, ರಾಜ್ಯ ಮಟ್ಟಕ್ಕೆ ನಾನು ಮುಟ್ಟಲಿಕ್ಕೆ ತಮ್ಮನ್ನು ನಾನು ವಿಶೇಷವಾಗಿ ಕೋರ್ತಾ ಇದ್ದೇನೆ. ಕಲಬುರಗಿ ಜಿಲ್ಲೆಯ ಪ್ರತಿಯೊಂದು ತಾಲೂಕು, ಇದು ಜಿಲ್ಲಾ ಮಟ್ಟದ ಸಂಘಟನೆ ಕಲಬುರಗಿ ಜಿಲ್ಲೆಯಲ್ಲಿ ಇರೋದರಿಂದ ನಮ್ಮ ಜಿಲ್ಲಾಧ್ಯಕ್ಷರ ಪರವಾಗಿ ನಾನು ಕಲಬುರಗಿ ಜಿಲ್ಲೆಯಲ್ಲಿ ಬರುವಂಥ
ಸಮಸ್ತ ತಾಲೂಕುಗಳ ಆಳಂದಾಗಿರ್ಬೋದು, ಸೇಡಂ, ಸೊಲೆಪೇಟ್, ಚಿಂಚೋಳಿ, ಚಿತ್ತಾಪುರ್, ಜೇವರ್ಗಿ ಈ ಎಲ್ಲ ಮುಂತಾದ ಕಾಳಗಿ, ಶಹಾಬಾದ್, ಕಮಲಾಪುರ ಎಲ್ಲ ತಾಲೂಕಿನ ಅಖಿಲ ಕರ್ನಾಟಕ ವಿಶ್ವ ಮಹಾಸಭಾದ ಅಧ್ಯಕ್ಷರುಗಳಿಗೆ, ಹೋಬಳಿ ಮಟ್ಟದ ಮುಖಂಡರುಗಳಿಗೆ ಮತ್ತು ಇಡೀ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಬರುವಂಥ ನನ್ನೆಲ್ಲ ಸಮಸ್ತ ವಿಶ್ವಕರ್ಮ ಸಮಾಜದ ಬಂಧುಗಳಿಗೆ, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳಿಗೆ, ಪದಾಧಿಕಾರಿ ನಾನು ವಿಶೇಷವಾಗಿ ವಿನಂತಿ ಮಾಡಿಕೊಳ್ತೇನೆ. ಈ ಒಂದು ಸದುಪಯೋಗವನ್ನು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ನಾವು ರಾಜ್ಯ ಮಟ್ಟದ ಪರಿಚಯಿಸುವಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದನ್ನು ಕಲಬುರಗಿ ಜಿಲ್ಲೆಯ ಸಮಸ್ತ ವಿಶ್ವಕರ್ಮ ಸಮಾಜದ ಮಕ್ಕಳಿಗೆ ಮುಟ್ಲಿ ಅನ್ನುವಂಥ ಒಂದು ವಿಷಯ ಆಸೆಯನ್ನು ಇಟ್ಕೊಂಡು ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ. ತಾವು ಹೆಚ್ಚು ಒತ್ತು ಕೊಟ್ಟು ದೃಶ್ಯ ಮತ್ತು ಮುದ್ರಣ ಮಾಧ್ಯಮ ತಾವು ಹೆಚ್ಚು ಒತ್ತು ಕೊಟ್ಟು ಈ ಒಂದು ವಿಷಯವನ್ನು ತಾವು ಪ್ರಸಾರ ಮಾಡಲಿಕ್ಕೆ ನಾನು ವಿಶೇಷವಾದಂಥ ಮತ್ತೊಮ್ಮೆ ಕಳಕಳಿ ವಿನಂತಿ ಮಾಡಿಕೊಂಡು ಇವತ್ತಿನ ಈ ಕಾರ್ಯಕ್ರಮದ ದಿವಸ ನಿರ್ವಹಿಸಿದಂಥ ಪರಮ ಪೂಜ್ಯ ದೊಡ್ಡೇಂದ್ರ ಮಹಾಸ್ವಾಮಿಗಳನ್ನು ನಾನು ವಿನಂತಿಸ್ಕೊಳ್ತೀನಿ. ಅವ್ರು ದಯವಿಟ್ಟು